ಮನೋರಕ್ಷಿತ ಬಂಥೇಜಿಯವರು ಬುದ್ಧನ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಅಂಬೇಡ್ಕರ್ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಈ ಅಂಬೇಡ್ಕರ್ ಅಥವಾ ಬುದ್ಧನ ಆಶೀರ್ವಾದ ಏನು ಅಂದರೆ, ಅದು ಸಿಗಬೇಕು ಅಂತ ಹೇಳಿ ನನ್ನ ಗೆಳೆಯರಾಗಿರ್ತಕ್ಕಂಥವರು ಮಾತನ್ನ ಬಹಳ ಚೆನ್ನಾಗಿ ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ನಾನು ಪ್ರೊಫೆಸರ್ಗೆ ಯಾವ ರೀತಿ ನಾನು ಧನ್ಯನಾಗಬೇಕು ಡಾಕ್ಟರ್ ಸಾಕ್ಯ ಶ್ಯಾಮು ಅವರಿಗೆ ಅನ್ನೋದು ನಾನು ನಿಜವಾಗ್ಲೂ ಕೂಡ ಧನ್ಯನಾಗಿರ್ತೀನಿ. ಮಕ್ಕಳ, ನೀವು ನಿಮ್ಮ ವಾದ್ಯಗಳನ್ನ ನುಡಿಸಬೇಕು ಅನ್ನುವಂಥ ಆತುರತೆ ಕುಳಿತಿದ್ದೀರಿ. ನಮಗದು ಗೊತ್ತಾಗ್ತದೆ. ಅವರ ತಂದೆ ತಾಯಿಯರು ನನ್ನ ಮಗ ಎಷ್ಟೊತ್ತಿಗೆ ನುಡಿಸ್ತಾನೋ, ನಾನು ಎಷ್ಟೊತ್ತಿಗೆ ಮನೆ ಕರ್ಕೊಂಡು ಹೋಗ್ತೀನೋ ಅನ್ನುವಂಥ ಕಾತುರದಲ್ಲೂ ಕೂಡ ಕೆಲವರು ಇಲ್ಲಿ ಬಂದಿರ್ತಕ್ಕಂಥವ್ರು ಕುಳಿತಿದ್ದೀರಿ. ಅದು ಕೂಡ ಸತ್ಯವೇ. ಈ ಸತ್ಯವನ್ನು ಯಾಕೆಂದರೆ ಬುದ್ಧನ ಅಂಬೇಡ್ಕರ್ನ ಇಟ್ಕೊಂಡು ನಾವು ಸತ್ಯ ಮಾತಾಡ್ತಾ ಇದ್ರೆ ಅದು ಅಸತ್ಯತೆ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ. ಆದ್ದರಿಂದ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಾನು ಡಾಕ್ಟರ್ ಸಾಕ್ಯ ಶ್ಯಾಮು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನೀವು ಒಂದು ಪ್ರೀತಿಯ ಚಪ್ಪಾಳಿಯನ್ನು ಕೊಡಬೇಕು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಹೌದು, ದಯವಿಟ್ಟು ಯಾಕೆ ಈ ಮಾತಿನ ನಾನು ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ವರ್ಷವೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇದು ಮೊದಲು ಒಂದು ಕಾಲಿತ್ತು, ಈಗ 2 ಕಾಲುಗಳು ಇವತ್ತು ಖಂಡಿತವಾಗಲೂ ಕೂಡ ಈ ಅನು ಮ್ಯೂಸಿಕ್ ಅಕಾಡೆಮಿಗೆ 2 ಕಾಲುಗಳು ಬಂದಿವೆ. ಅನು ಅನ್ನುವಂಥದ್ದು ಶ್ಯಾಮ್ ಅವರ ಶ್ರೀಮತಿಯವರ ಹೆಸರು. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಅವರ ಶ್ರೀಮತಿಯವರ ನೆನಪಿಗೆ ಇವತ್ತು ನಿಜವಾಗಲೂ ಕೂಡ ಅನು ಮ್ಯೂಸಿಕ್ ಅಕಾಡೆಮಿ ಅನ್ನುವಂಥ ಕಾರ್ಯಕ್ರಮ 2ನೇ ವರ್ಷ ನಡೀತಾ ಇದೆ. ಇಂಥ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಅನುಗ್ರಹವನ್ನ ಈಗಾಗಲೇ ಕೂಡ ಬಂಥೇಜಿ ಅವರು ಕೊಟ್ಟಿದ್ದಾರೆ. ಕೊಳ್ಳೇಗಾಲದ ಹತ್ರ ಒಂದು ದೊಡ್ಡ ಬುದ್ಧನ ಆಶ್ರಮ ಇದೆ ಅವರು. ದಯವಿಟ್ಟು ನೀವು ಮಾದೇಶ್ವರನ ಬೆಟ್ಟ ಕಡೆಗೆ ಹೋಗುವಾಗ ಅಥವಾ ಬಿಳಿಗಿರಿ ಬೆಟ್ಟಕ್ಕೆ ಹೋಗುವಾಗ ಆ ಬೀದಿಯಲ್ಲೇ ಇವ್ರದೊಂದು ಸಂಸ್ಥಾನ ಇದೆ, ಬುದ್ಧನ ಸಂಸ್ಥಾನ. ಅಲ್ಲಿಗೆ ನೀವು ಒಂದ್ಸರಿ ಭೇಟಿ ಕೊಡಿ ಅನ್ನೋದು ಇವತ್ತು ನನಗೆ ಬಹಳ ಸಂತೋಷ ಅನ್ನಿಸ್ತಿರ್ತಕ್ಕಂಥದ್ದು. ನನಗೆ ಶ್ಯಾಮ್ ಒಂದು ಫೋನ್ ಮಾಡಿದಾಗ, ಏನು ಸರ್ ಚೆನ್ನಾಗಿದ್ದೀರಾ ಅಂದೆ. ನಾನು ಅವ್ರ ಹೆಸರು ಕೇಳಲಿಲ್ಲ. ಏನು ಸರ್ ಇಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಾ ನನ್ನ ವಾಯ್ಸನ್ನ ಅಂದರು. ನಿಜವಾಗ್ಲೂ ಕೂಡ ಧ್ವನಿ ಯಾರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೋ ಅವರು ಜೀವನದಲ್ಲಿ ಬಹಳ ಮುಖ್ಯವಾಗಿ ವಿನಯವಾಗಿರ್ತಾರೆ ಎನ್ನುವುದು, ಮತ್ತೆ ಮಾನವೀಯಾಗಿರ್ತಾರೆ ಎನ್ನುವಂಥದ್ದು ಹ್ಯೂಮನಿಸಮ್ ಆಸ್ಪೆಕ್ಟ್ಸ್ ಸರಿ. ಆದ್ದರಿಂದ ಒಬ್ಬ ದೊಡ್ಡ BMS ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಪ್ರೊಫೆಸರ್ ಆಗಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ, ಅಲ್ಲಿ ಅಂತ ಹೆಸರುವಾಸಿಯಾಗಿರುವ ಕಾಲೇಜಿನಲ್ಲಿ ಟ್ರಾನ್ಸ್ಫಾಲರ್ ಆಗಿ, ಈ ರೀತಿ ತನ್ನ ಹೆಂಡತಿಯ ಒಂದು ಹೆಸರಿನಲ್ಲಿ ಮ್ಯೂಸಿಕ್ ಅಕಾಡೆಮಿಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಇದು ಜೀವಂತವಾಗಿ ಉಳಿಬೇಕು ಅನ್ನುವಂಥದ್ದು. ಜೀವನದಲ್ಲಿ ಕರ್ನಾಟಕದಲ್ಲಿ ಇವತ್ತು ಬಂಥೇಜಿಯವರು ಬುದ್ಧನಿಗೆ, ಅಂಬೇಡ್ಕರ್ಗೆ ಪುಷ್ಪಮಾಲೆಯನ್ನು ಹಾಕಿದ್ದಾರೆ. ಅದರ ಜೊತೆಗೆ ಮಾನಸಿಕವಾಗಿ ಇವತ್ತು ನಿಜವಾಗ್ಲೂ ಕೂಡ ಸಾಕ್ಯ ಶ್ಯಾಮ್ ಅವರಿಗೆ ಅವರು ಪುಷ್ಪಮಾಲೆಯನ್ನು ಅರ್ಪಿಸಿದ್ದಾರೆ ಅಂತರಂಗದಿಂದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಟ್ರಾನ್ಸ್ಫಾಲರ್ ಆಗಿ ಸಂಬಳ 3 ಲಕ್ಷ ಬರ್ಬೋದು, 2 ಲಕ್ಷ ಬರ್ಬೋದು, ಆದರೆ ಒಂದು ಜೀವನಕ್ಕೆ ನೆಮ್ಮದಿ ಸಿಗಬೇಕು ಅಂದರೆ ಮ್ಯೂಸಿಕ್ ಈಸ್ ಥ್ರೋ ಆನ್ ದಿ ಹ್ಯೂಮನಿಸಮ್. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ನೆಮ್ಮದಿಯನ್ನು ಕೊಡುವಂಥದ್ದು ಯಾವುದು ಅಂದರೆ ಮ್ಯೂಸಿಕ್. ಅಂಥ ಒಂದು ಮ್ಯೂಸಿಕ್ ಅಕಾಡೆಮಿಯನ್ನ ಸಾಕ್ಯ ಶ್ಯಾಮ್ ಅವರು ಪ್ರೊಫೆಸರ್ ಮಾಡಿದ್ದಾರೆ. ಇದನ್ನು ದಯವಿಟ್ಟು ಕೇಳಿ. ಪೋಷಕರು ಬಂದಿದ್ದೀರಿ. ಇವತ್ತು ಕೊಳ್ಳೇಗಾಲದಿಂದ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು 4:15 ಗಂಟೆಗೆ ತಯಾರಾಗಿ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಕರೆಕ್ಟಾಗಿ ಸ್ವಾಮೀಜಿಯವರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಅನುಗ್ರಹವೇ. ಯಾರಿಗೆ ಅನುಗ್ರಹ ಅಂದರೆ ಸಾಕ್ಯ ಶ್ಯಾಮ್ ಅವರಿಗೆ. ಇನ್ಯಾರಿಗೆ ಅನುಗ್ರಹ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರಿಂದ. ಇವತ್ತು ಆಡಿದ ಮಕ್ಕಳುಗಳು, ನಿಮ್ಮ ಮಕ್ಕಳು ಆಡಿದ್ರಲ್ಲಿ ಅವರಿಗೆ ಅನುಗ್ರಹ ಕೊಟ್ಟಿದ್ದಾರೆ. ಅನುಗ್ರಹ ಅನ್ನುವಂಥದ್ದು ಬಹಳ ದೊಡ್ಡ ಹೆಸರು.
ಆಶೀರ್ವಾದಕ್ಕಿಂತ ಅನುಗ್ರಹ ಅನ್ನೋದು ಬಹಳ ಎತ್ತರವಾದಂಥ ಮಾತು ಅಲ್ವಾ ಸ್ವಾಮೀಜಿಯವರೇ? ಹೌದು. ನಿಮಗೆ ಆ ಬುದ್ಧನ ಅನುಗ್ರಹವಿರಲಿ ಅಂತ ಹೇಳ್ತಾರೆ. ನನ್ನ ಅನುಗ್ರಹ ನಿಮಗಿರಲಿ ಅಂತ ಹೇಳಲ್ಲ. ಅಂಬೇಡ್ಕರ್ ಅವರ ಅನುಗ್ರಹ ನಿಮಗೆ ಇರಲಿ, ಶಾರದೆಯ ಅನುಗ್ರಹ ನಿಮಗಿರಲಿ, ಈಶ್ವರನ ಅನುಗ್ರಹ ಇರಲಿ, ಬಸವಣ್ಣನವರ ಅನುಗ್ರಹ ಇರಲಿ, ಯೇಸುವಿನ ಅನುಗ್ರಹ ಇರಲಿ ಅಂತ ಯೇಸು ಹೇಳಿದ ಮಾತು ಇವತ್ತು ಶ್ಯಾಮ್ ಅವರು ಅನುಗ್ರಹ ಅನ್ನೋ ಮಾತು ಬಿಟ್ಟಿದ್ದಾರೆ. ಇದು ಯೇಸು ಹೇಳಿದ ಮಾತಿದೆ. ಕರೆಕ್ಟ್ ಶ್ಯಾಮ್ ಅವರೇ? ಅದರಿಂದ ನಾನು ಶ್ಯಾಮ್ ಅವರ ಮಕ್ಕಳಿಗೆ, ಇವತ್ತು ಹಾಡ್ತಿರ್ತಕ್ಕಂಥ ಕಲಾವಿದರಿಗೆ, ಮುಂದೆ ನಿಜವಾಗ್ಲೂ ಕೂಡ ಇಲ್ಲಿ ಇಬ್ಬರು ಹಾಡಿದ್ರು. ನಾನು ಬಂದಾಗ ಸ್ವಾಮೀಜಿಯವ್ರಿಗೆ ಇನ್ನೂ ಅವರ ಅನುಭವ ಬೇಕು ಅಂತ ನನ್ನ ಜೊತೆ ಮಾತಾಡ್ತಾ ಇದ್ರು. ನೀವಿಬ್ಬರು ನೋಡಿ, ಒಬ್ಬ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಒಂದು ಈ ರಾಷ್ಟ್ರ ಹೇಗೆ ನಾವು ಭಾವೈಕ್ಯತೆ ಕಟ್ಟಬೇಕು ಅನ್ನೋದಕ್ಕೆ ಇವರಿಬ್ಬರು ಆಡೋದೇ ಕಾರಣ. ಅವರಿಬ್ಬರು ನಿಂತ್ಕೊಳ್ಳಿ, ನೀವಿಬ್ಬರು ಆಡಿದ್ರಲ್ಲ, ನೀವಿಬ್ಬರ ಹೆಸರನ್ನು ನೋಡಿ, ಅವರಿಬ್ಬರು. ಆದರೆ ನಿಮ್ಮ ಮಕ್ಕಳನ್ನ ಮುಂದಕ್ಕೆ ಆಡ್ತಾರೆ, ದಯವಿಟ್ಟು ಕುಳಿತುಕೊಂಡು ಕೇಳ್ತೀನಿ, ನಾನು ಓಡೋಗಲ್ಲ, ನನಗೇನು ಕೆಲಸ ಇದೆ. ನಿಮ್ಮ ಮಕ್ಕಳ ಹಾಡೋದನ್ನ ನಾನು ನೋಡ್ತೀನಿ. ನಿಜವಾಗ್ಲೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಪ್ರಾಕ್ಟೀಸ್ ಇಸ್ ಎವ್ರಿಥಿಂಗ್ ಇಸ್ ಅ ಪರ್ಫೆಕ್ಟ್ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ನಿಮಗೆ ನೈಸರ್ಗಿಕವಾದ ಅನುಗ್ರಹ ಕೊಟ್ಬಿಟ್ಟಿದ್ದಾನೆ ಭೂಮಿ, ಪ್ರಕೃತಿ, ಬುದ್ಧ ಅಂತ ನನಗೆ ಹೇಳಿದ್ರು ಸ್ವಾಮೀಜಿಯವರು. ನೋಡ್ರಿ ಎಷ್ಟು ಚೆನ್ನಾಗಿ ಭೂಮಿಯನ್ನು ನೆನಪಿಸ್ಕೊಳ್ತಾರೆ ಅಂದರೆ, ನಮ್ಮ ಲೋಕೇಶ್ ಸುಮಾರು ನನ್ನ ಜೊತೆ ಒಳಗೆ 20 ವರ್ಷಗಳು ನನ್ನ ಜೊತೆ ನುಡಿಸ್ತಿರ್ತಕ್ಕಂಥ ಒಬ್ಬ ಅನುಭವಿ ಮ್ಯೂಸಿಕ್ ಡೈರೆಕ್ಟರ್. 20 ವರ್ಷಗಳು ಕೇಳಿ. ನಮ್ಮ ಲೋಕೇಶ್ ಹೇಳ್ತಾರೆ, ನೀವು ವೇದಿಕೆಗೆ ನಿಂತ್ಕೊಂಡ್ರೆ, ನಮ್ಮ ಸ್ವಾಮೀಜಿ ಹೇಳ್ತಾರೆ, ವೇದಿಕೆಗೆ ನಿಂತ್ಕೊಂಡ್ರೆ ಬೇರೆಯವರು ತಲ್ಲೊಣಿಸೋಗ್ಬಿಡ್ತಾರೆ ಸರ್ ಅಂತ ಸ್ವಾಮೀಜಿ ಹೇಳ್ತಾ ಇದ್ರು. ಅದಕ್ಕೆ ನಾನು ನಮ್ಮ ಈ ಭೂಮಿ ತಾಯಿಗೆ ಯಾಕೆ ನಮಸ್ಕರಿಸಬೇಕು ಈ ಹೊಸ ವರ್ಷ ಅಂದರೆ, ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ರಿ. ಇವತ್ತು ನಿಮ್ಮ ಕಣ್ಣ ಕರ್ಕೊಂಡು ಬಂದು ಈ ಅಲೆ ಮ್ಯೂಸಿಕ್ ಅಕಾಡೆಮಿಗೆ ನಿಮ್ಮ ಕಾರ್ಯಕ್ರಮಗಳನ್ನು ಬಿಟ್ಟು ನಿಮಗೆ, ಮಕ್ಕಳಿಗೆ, ಪೋಷಕರಿಗೆ ನಾನು ಮತ್ತೊಮ್ಮೆ ಅನುಗ್ರಹದ ಪರವಾಗಿ, ಡಾಕ್ಟರ್ ಬಹಳ ಮುಖ್ಯವಾಗಿ ಶ್ಯಾಮ್ ಅವರ ಪರವಾಗಿ, ಮತ್ತೆ ನಿಮಗೆ ಅನು ಮ್ಯೂಸಿಕ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಬಹಳ ಎತ್ತರ ತಗೊಂಡು ಹೋಗ್ತದೆ ಅನ್ನುವಂಥ ಅನುಗ್ರಹವನ್ನು ನಾನು ಬುದ್ಧನ ಮುಖಾಂತರ ಹೇಳ್ತಾ ಇದ್ದೀನಿ, ಮತ್ತೆ ಶ್ಯಾಮ್ ಮುಖಾಂತರ ಹೇಳ್ತಾ ಇದ್ದೀನಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಗಮನಿಸ್ಕೊಳ್ಳಿ ಮಾತು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಕೀಬೋರ್ಡ್ ಬರ್ತಿಲ್ಲಪ್ಪ, ನನ್ಗೆ ಗೊತ್ತಾಗ್ತಾ ಇದೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,
ನೋಡ್ಬೇಕು ನಾನು. ಹೌದು, ಸಂಧಿ ನಿಂತ್ಕೋಬೇಕು. ಮುಂದಕ್ಕೆ ಬನ್ನಿ. ಮಹಾದೇವನಿನ ಹೊರತು ನಾನ್ಯಾರ ನಂಬಿಲ್ಲ, ನಾ ಮಾಡೆನೆಂಬ ಅರಿವಿಲ್ಲ. ನಾನೇನ್ ಮಾಡಿದ್ದೀನಿ ನನಗೆ ಸ್ವಲ್ಪ ಗೊತ್ತಿಲ್ಲ ಅಂತ ಅರಿವಿಲ್ಲ. ನಾ ಮಾಡೆನೆಂಬ ಅರಿವಿಲ್ಲ ಮಹಾದೇವ, ನಾ ಮಾಡೆನೆಂಬ ಅರಿವಿಲ್ಲ ಮಹಾದೇವ. ನೀ ನಡೆಸೋ ನನ್ನ ಸರ್ವಗಲ್ಲ, ನೀ ನಡೆಸೋ ನನ್ನ ಸರ್ವಗಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಮುಕ್ತಾಯ. ಎತ್ತೊಂದು ಗಳಿಗೆ ನೆನೆಗೇನಾ, ಎತ್ತೊಂದು ಗಳಿಗೆ ನೆನೆಗೇನಾ. ಮೊದಲನೇ ರೀತಿ ಹಾಡು ಇಷ್ಟವಾಗಲ್ಲ, ಕೇಳಮ್ಮ. 2-3 ಸಾರಿ ಕೇಳಿದ ಮೇಲೆ ಹಾಡು ಇಷ್ಟ ಆಗ್ತದೆ. ಅವಾಗಲೂ ಕೂಡ ಅಷ್ಟೇ. ಒಂದ್ಸಾರಿ ಊಟ ಮಾಡೋದು ರುಚಿ ತಕ್ಷಣ ಗೊತ್ತಾಗಲ್ಲ, 2ನೇ ಬಾರಿ ಊಟ ಮಾಡ್ತಿರೋ ರುಚಿನ ಅದು ಗೊತ್ತಾಗ್ತದೆ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ. ಕಲ್ಲು ಕೊಟ್ಟಮ್ಮಗೆ
ಇದು ಹಾಡು ಗೊತ್ತು. ನಿಮ್ಮ ಜೀವನದಲ್ಲಿ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಕೇಳಿದ್ದೀನಿ. ಒಪ್ಕೊಳ್ಳಿ ಮಾತನ್ನು. ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಅನ್ನೋದು ನನ್ನ ದೇಶೀಯ ಹಾಡ. ಬೆಳಗಾಗಿ ನಾನೆಂದು ಯಾರ್ಯಾರ ನೆನೆಯಾಗಿರುತ್ತದೆ ಅಂತ ಹೇಳೋದು ನನ್ನ ದೇಶೀಯ ಹಾಡ. ಒಂಚೂರು ಲೇಟ್ ಆಯಿತು. ಮೈಸೂರು ತುಂಬ ಟ್ರಾಫಿಕ್, ಈ ಜೀವನವೇ ಟ್ರಾಫಿಕ್ ಇದೆ. ಅದಕ್ಕೆ ಟ್ರಾಫಿಕ್ ಇರಬಾರ್ದು. ನೀವು ನಿಮ್ಮ ಜೀವನ ಎಂತೆಂಥ ಟ್ರಾಫಿಕ್ ಬರ್ತಿರುತ್ತೆ. ಮಕ್ಕಳು ಗೊತ್ತಿಲ್ಲ ಟ್ರಾಫಿಕ್ ಅಂತ. ಅದರಿಂದ ಬಹಳ ಪ್ರೀತಿಯಿಂದ ಹೇಳ್ತಿದ್ದೀನಿ, ಈ ಇರುವಷ್ಟೇ ಜನ ನೀವು ನಿಜವಾಗ್ಲೂ ಕೂಡ 1,000 ಸಮಯಕ್ಕೆ ಜನ ನೀವು ಸಮಾನರಾಗಿದ್ದೀರಿ ನಮ್ಮ ಶ್ಯಾಮ್ ಅವರ ಕಾರ್ಯಕ್ರಮಕ್ಕೆ. ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಹೆಣ್ಮಕ್ಳು ನೀವು ಅವ್ರ ಮಕ್ಕಳು ಕರ್ಕೊಂಡ್ಬಂದಿದ್ದೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ವಯಸ್ಸಲ್ಲಿ ನೀವು ಸಂಗೀತ ಕಲಿತಿದ್ರೆ ಇನ್ನೊಬ್ಬ ಸುಬ್ಬಲಕ್ಷ್ಮಿ ಆಗ್ತಿದ್ದೀರಿ, ನೀವು ಇನ್ನೊಬ್ಬ ಬಿ ಕೆ ಸುಮಿತ್ರ ಆಗ್ತಾ ಇದ್ದೀರಿ, ಇನ್ನೊಬ್ಬ ನೀವು ಅನಂತ್ ಕುಮಾರ್ ಆಗ್ತಾ ಇದ್ದೀರಿ, ಮನುಷ್ಯರು ಅನಂತ ಸ್ವಾಮಿ ಆಗ್ತಾ ಇದ್ದೀರಿ. ನೀವು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಈಗ ಕಾರ್ಯಕ್ರಮ ಕೊಡೋಕೆ ಹೋಗಬೇಡಿ. ಪಕ್ಕ ಪ್ರಾಕ್ಟೀಸ್ ಮಾಡಿ, ಪಕ್ಕ ಪ್ರಾಕ್ಟೀಸ್ ಮಾಡಿ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಗೊತ್ತಿಲ್ಲ, ಹೇಳಬೇಕು ಎಲ್ಲಿ ತಗೋಬೇಕು ಅಂತ ಯಾವಾಗಲೂ ಹೇಳಬೇಕು. ಗೊತ್ತಿಲ್ಲ, ಗೊತ್ತಿರೋ ರೀತಿ ವರ್ತಿಸ್ತಾರೆ ಸ್ವಾಮೀಜಿ ಅವರೇ. ಕರೆಕ್ಟಾ? ಗೊತ್ತಿರೋ ರೀತಿ ವರ್ತಿಸ್ತಾರೆ, ಗೊತ್ತಿರಲ್ಲ. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಗಿದವೋ, ನನ್ನ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಗಿದವೋ.